ರಕ್ತ ಹಾಗೂ ಹೃದಯ ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇರುತ್ತೆ. ಅಶುದ್ಧಿ ನೀರನ್ನ ಕುಡಿದ್ರೆ ಏನಾಗುತ್ತೆ? ಹಾಗೇನೆ ರಕ್ತದ ಶುದ್ಧತೆಯ ಪ್ರಮಾಣ, ಈಗ ರಕ್ತ ಆಗ್ಬೇಕು ಅಂದ್ರೆ ಅದ್ರಲ್ಲಿ ಏನಿರ್ಬೇಕು? ರೆಡ್ ಪ್ಲೇಟ್ಸ್ ಅಂಡ್ ವೈಟ್ ಪ್ಲೇಟ್ಸ್ ಎರಡು ಇರಬೇಕು. ಬಿಳಿ ರಕ್ತ ಕಣಗಳು ಹಾಗೂ ಕೆಂಪು ರಕ್ತ ಕಣಗಳು. ಮೂರನೇದು ಏನಿರ್ಬೇಕು? ಅದು ಆಕ್ಸಿಜನ್, ಆಮ್ಲಜನಕ. ಇಲ್ಲಿ ಈ ಪ್ರಮಾಣಗಳಲ್ಲಿ ವ್ಯತ್ಯಾಸ ಆದಾಗ ರಕ್ತ ಅಶುದ್ಧಿ ಆಗುತ್ತೆ. ರಕ್ತ ಅಶುದ್ಧಿ ಆದಾಗ್ಲೂ ಕೂಡ ಅವ್ರಿಗೆ ಕಾಯಿಲೆ ಬರುತ್ತೆ ಹಾಗೂ ಹೃದಯಕ್ಕೆ ಸಮಸ್ಯೆ ಆಗುತ್ತೆ. ರಕ್ತ ಅಶುದ್ಧಿ ಎರಡು ರೀತಿ ಆಗುತ್ತೆ. ಒಂದು ಹುಡ್ತಗ್ಲನೇ ಇರುತ್ತೆ, ಅವರ ರಕ್ತದಲ್ಲಿ ಆ ವ್ಯತ್ಯಾಸ ಇರುತ್ತೆ. ಇನ್ನೊಂದು ಅವರ ಜೀವನ ಶೈಲಿ, ಅವರ ಆಲೋಚನೆ, ಅವರ ಭಾವನೆ, ವರ್ತನೆ ಹಾಗೂ ಆಹಾರದಿಂದ ರಕ್ತ ಅಶುದ್ಧಿ ಆಗುತ್ತೆ. ಜೀವನ ಶೈಲಿಯಿಂದನೂ ಆಗುತ್ತೆ. ಈ ರಕ್ತ ಅಶುದ್ಧಿ ಆಗೋ ಕಾರಣ ಏನಪ್ಪಾ ಅಂದ್ರೆ ಅದಕ್ಕೆ ಕಾರಣ ಹೊರಗಿನ ಕಾರಣಗಳು. ಅವರ ಆಲೋಚನೆ, ಭಾವನೆ, ವರ್ತನೆ, ಆಹಾರ, ಜೀವನ ಶೈಲಿ, ಇದರಿಂದಾಗಿ ರಕ್ತ ಅಶುದ್ಧಿ ಆಯ್ತು. ಈ ಅಶುದ್ಧಿ ರಕ್ತದಿಂದ ಹೃದಯ ತನ್ನ ಸಾಮರ್ಥ್ಯವನ್ನ ಕಳ್ಕೊಳ್ತು, ಕಡಿಮೆ ಆಯ್ತು. ರಕ್ತ ಅಶುದ್ಧಿ ಆಗಕ್ಕೆ ಕಾರಣ ಇಬ್ರು. ಮೊದಲನೇದು ರಾಹು, ಎರಡನೇದು ಕೇತು. ರಾಹು ಏನ್ ಮಾಡ್ತಾನೆ? ರಾಹು ಸಂಯೋಗ ಇದ್ದಾಗ ರಕ್ತ ಅಶುದ್ಧಿ ಆಗಕ್ಕೆ ಕಾರಣಗಳು ಹೊರಗಿನ ಕಾರಣಗಳು, ಹಾಗೂ ಕೇತು ಸಂಯೋಗ ಇದ್ದಾಗ ಕಾರಣಗಳೇನೋ ಒಳಗಿನ ಕಾರಣಗಳು. ಅದು ಬೈ ಬರ್ತೆ ಡಿಫಾಲ್ಟ್. ಅದು ಅಶುದ್ಧಿಯಾದ ರಕ್ತದಿಂದ ಹೃದಯಕ್ಕೆ ಸಮಸ್ಯೆ ಆಗಿ ಹೃದಯ ತನ್ನ ಸಾಮರ್ಥ್ಯವನ್ನು ಕಳ್ಕೊಳ್ತು. ಅವ್ರಿಗೆ ದೀರ್ಘಾಯುಷ್ಯು ಪ್ರಾಪ್ತಿ ಆಗ್ಲಿಲ್ಲ. ರಕ್ತ ಶುದ್ಧಿ ಆಗ್ಬೇಕು, ರಕ್ತದ ಪ್ರಮಾಣ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ರಕ್ತ ಚೆನ್ನಾಗಿರ್ಬೇಕು ಅಂದ್ರೆ ಮೇನ್ ಬೇಕಾಗಿರೋದು ರಕ್ತದಲ್ಲಿ ಇರ್ತಕ್ಕಂಥ ಆಮ್ಲಜನಕ ಪ್ರಮಾಣ ಅದು ಸರಿ ಇರ್ಬೇಕು. ಮೊದಲನೇ ಕಂಡೀಷನ್. ಈ ರೆಡ್ ಪ್ಲೇಟ್ಸ್ ಮತ್ತೆ ವೈಟ್ ಪ್ಲೇಟ್ಸ್ ನ ಅದು ಬ್ಯಾಲೆನ್ಸಿಗೆ ಪ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ರೆಡ್ ಪ್ಲೇಟ್ಸ್ ಮತ್ತೆ ವೈಟ್ ಪ್ಲೇಟ್ಸ್ ಅದು ನಮ್ಮ ರಕ್ತದಲ್ಲಿ ಅದು ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ಅದಕ್ಕೆ ಮುಖ್ಯ ವಸ್ತು ಇದೆಯಲ್ಲ ಅದು ಆಕ್ಸಿಜನ್. ಅದಕ್ಕೆ ಬೇಕಾಗಿರೋದು ಆಕ್ಸಿಜನ್ ಅಷ್ಟೇನೆ. ಅದಕ್ಕೆ ಬೇಕಾಗಿರೋದು ಮುಖ್ಯ ವಸ್ತು ಅದು. ಇದಕ್ಕೆ ಪರಿಹಾರನೇ ಉಷಾಪ್ರಾಣ. ಇದನ್ನ ನೀವು ಪರಿಹಾರ ಮಾಡಿ ನೋಡಿ, ಖಂಡಿತವಾಗ್ಲೂ ವರ್ಕ್ ಆಗುತ್ತೆ.